ಕೂಡ ಹೊಡೆಯುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗುತ್ತೆ. ಸ್ಪೈಡರ್ ಇಂದ ಹಿಡಿದು S-400 ವರೆಗೂ ಈ ರೀತಿ ಮುರಳಿ ಸರ್ ಕೆಲಸ ಆಗ್ತಾ ಇದೆ. ಎಸ್, ನಾನು ಏರ್ ಮಾರ್ಷಲ್ ಮುರಳಿ ಅವ್ರನ್ನ ಕೇಳ್ತೀನಿ. ಹಲೋ ಫೈನ್ ಮುರಳಿ ಸರ್, ಸಂಪರ್ಕದಲ್ಲಿರಿ, ಒಂದೇ ನಿಮಿಷ. ಹರಿಯಾಣದಲ್ಲಿ ಪಾಕ್ ಕ್ಷಿಪಣಿ ಧ್ವಂಸ, ಭಾರತ ವಾಯುಪಡೆಯಿಂದ ಕ್ಷಿಪಣಿ ನಾಶ. ಫತೇ-1 ಕ್ಷಿಪಣಿ ನಾಶ ಮಾಡಿದೆ ಭಾರತ. ಹರಿಯಾಣದಲ್ಲಿ ಪಾಕ್ ಕ್ಷಿಪಣಿ ಧ್ವಂಸ ಆಗಿರುವಂತದ್ದು. ಈ ರೀತಿ ಕ್ಷಿಪಣಿ, ಫೈಟರ್ ಜೆಟ್, ಡ್ರೋನ್ ಎಲ್ಲವನ್ನೂ ಕೂಡ ನಾಶಪಡಿಸುವಂತ ಕೆಲಸ ಯಶಸ್ವಿಯಾಗಿ ಭಾರತದ ಡಿಫೆನ್ಸ್ ಸಿಸ್ಟಮ್ ಇಂದ ಆಗ್ತಾ ಇದೆ. ಹಲೋ ಮುರಳಿ. ಓಕೆ, ಮುರಳಿ ಸರ್ ನಮ್ಮೊಂದಿಗಿದ್ದಾರೆ. ಮುರಳಿ ಸರ್, ನಿಜ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಕಾರಣಕ್ಕಾಗಿ ಕೆಲವೆಲ್ಲ ಎಕ್ಸ್ಟ್ರಾ ಅಂದರೆ ಉತ್ಸಾಹಗಳು. ಆದರೆ ಒಂದಂತೂ ಭಾಳ ಸ್ಪಷ್ಟ, ನಮಗೆ ಈ ಜಾನ್ ಪಿ ದಳವಿಯವರು ಹಿಮಾಲಯನ್ ಬ್ಲಂಡರ್ ಆ ಸಂದರ್ಭದಲ್ಲಿ ಒಂದು ವಿಚಾರನ ಬರೆದಿದ್ರು. ಅಂದರೆ ಚೀನಾದ ಜೊತೆ ನಾವೇನು ಯುದ್ಧ ಸೋಲ್ತೀವಿ, ಇಡೀ ದೇಶ ನಮ್ಮೊಂದಿಗೆ ನಿಂತಿರಲಿಲ್ಲ ಆಗ ಅಂತ. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು IPL ಮ್ಯಾಚ್ ಆಗುತ್ತೆ, ಒಂದು IPL ಒಂದು ವರ್ಲ್ಡ್ ಕಪ್ ಫೈನಲ್ ಆಗ್ತಾ ಇರುತ್ತೆ ಅಂತ ನಾವು ಅಂದಾಜು ಮಾಡ್ಬೋದು. ಗ್ರೌಂಡಲ್ಲಿ ಸ್ಪೆಕ್ಟೇಟರ್ಸ್ ಯಾರೂ ಇಲ್ಲ, ವೀಕ್ಷಕರು ಯಾರೂ ಇಲ್ಲ. 11 ಜನ ಆ ಕಡೆ 11 ಜನ ಈ ಕಡೆ ಆಟ ಆಡ್ತಾ ಇದ್ರೆ ಅದಕ್ಕೊಂದು ಥ್ರಿಲ್ ಇರೋದಿಲ್ಲ ಅಂತ ನಾವೇನು ಹೇಳ್ತಾ ಇರೋದು ಉನ್ಮಾದ ಅಲ್ಲ. ನಾನು ಹೇಳ್ತಿರೋದು ಇಡೀ ದೇಶ ಸೈನಿಕರ ಪರವಾಗಿ ನಿಂತಿದೆ. ದೇಶ ನಮ್ಮೊಂದಿಗೆ ಭಾಳ ಬಲಿಷ್ಠವಾಗಿ ನಿಂತಿದೆ. ರಾಜಕಾರಣಿಗಳು ಉತ್ತಮ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಈ ಥರ ಸರ್ 140 ಕೋಟಿ ಜನ ಸೈನ್ಯದ ಬೆನ್ನ ಹಿಂದೆ ಇದೆ ಅಂತ ಹೇಳುವಾಗ ಅದು ಯಾವ ರೀತಿ ಬೂಸ್ಟ್ ಎನರ್ಜಿ ಆಗುತ್ತೆ ಸೈನಿಕರಿಗೆ, ನಿಮ್ಮಂಥವರಿಗೆಲ್ಲ ಅಂತ ಅದನ್ನು ಹೇಳ್ಬೋದು ನಮಗೆ? ಖಂಡಿತ ಜಯಪ್ರಕಾಶ್, ಇದನ್ನ ದೇಶದ ಪ್ರಜೆಗಳು ನಮ್ಮ ಬೆನ್ ಹಿಂದೆ ನಿಂತಿರೋದು ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ. ನಾವು ಆಗ ನಮ್ಗೆ ನಾವೇನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಕ್ಕೆ ನಮ್ಗೆ ಉತ್ಸಾಹ ಬರುತ್ತೆ. ಇವತ್ತು ನಾವು ಯಾರ ಕೈಲೂ ಹೇಳಿಸ್ಕೊಳದೆ, ಏನೂ ನಾವು ಪ್ರತಿಫಲ ನಿರೀಕ್ಷೆ ಮಾಡದೆ ಡ್ಯೂ ಡಿಲಿಜೆನ್ಸ್ ಇಂದ ನಮ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ್ಲೂ ಅಷ್ಟೇ. ಆದ್ರೆ ಇವತ್ತು ಪೂರ್ತಿ ನಮ್ಮ ದೇಶದ ಜನತೆ ನಮ್ಮ ಬೆನ್ನಿಂದ ನಿಂತಿದ್ದಾರೆ. ಅವರು ನಮ್ಮನ್ನ ನೋಡ್ತಾ ಇದ್ದಾರೆ. ಕೆಲಸ ಮಾಡಿ ತೋರಿಸಿ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕೆಲಸ ಮಾಡಿ ತೋರಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು ಜಯಪ್ರಕಾಶ್? ಇದು ನಿಜವಾಗ್ಲೂ ದೇವ್ರ ಬಂದು ನಮ್ಮ ಬೆನ್ನಿಂದ ನಿಂತಂಗೆ. ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ, ನಾವು ಅದ್ಭುತವಾಗಿ ಮಾಡ್ತೀವಿ. ಆಮೇಲೆ ಆಗ್ಲೇ ಒಂದು ಚಿಕ್ಕದಾಗಿ ನೀವು ಹೇಳ್ತಾ ಇದ್ರಿ, ಒಂದು ಸ್ವಲ್ಪ ಇದ್ರ ವಿಷಯವಾಗಿ ಒಂದು ಡಿಸ್ಕಷನ್ ನಡೀತು. ನಾವು ಒಂದು ವಿಷಯ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು, ನಾವ್ ಏನೇನ್ ಮಾಡಿದೀವಿ ಇಲ್ಲಿ ತನಕ ಅಂತ. ಮೊದಲನೇದಾಗಿ ನಾವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ನ ಡಿಗ್ರೇಡ್ ಮಾಡಿದ್ವಿ. ಲಾಹೋರಿಂದ ಹಿಡಿದು ಎಲ್ಲಾ ಕಡೆ ಅವ್ರದ್ದು HQ-16 HQ-9 ನ ಹೊಡೆದ್ವಿ. ಆಮೇಲೆ ಎರಡನೇದಾಗಿ ಅವರ ಲಾಜಿಸ್ಟಿಕ್ಸ್ ಚೈನ್ ರಾವಲ್ಪಿಂಡಿಯಲ್ಲಿ ಹೊಡೆದ್ವಿ. ಮೂರನೇದಾಗಿ ಅವ್ರ ಏರ್ ಬೇಸಸ್ ನೂರ್ ಖಾನು ಜಾಂಗಲ್ ಹೊಡೆದ್ವಿ. ಯಾತಕ್ಕೆ ಅಂದರೆ ನಮಗೆ ಇವತ್ತು ವಿ ನೀಡ್ ಏರ್ ಸುಪೀರಿಯಾರಿಟಿ. ನಾಳೆ ಇಲ್ಲಿ ತನಕ ನೋಡಿ, ನಮ್ಮ ರಫಾಲ್ ಆಗ್ಲಿ, ನಮ್ಮ ಮಿರಾಜ್ ಆಗ್ಲಿ, ನಮ್ಮ Su-30 ಆಗ್ಲಿ, ನಮ್ಮ MiG-29 ಆಗ್ಲಿ, ಅದನ್ನ ನಾವು ಪೂರ್ತಿಯಾಗಿ ಉಪಯೋಗಿಸಿಲ್ಲ. ಅದು ಒಂದು ಸಮಯ, ವೆನ್ ದ ಚಿಪ್ಸ್ ಆರ್ ಡೌನ್, ಅದನ್ನ ಯೂಸ್ ಮಾಡುವಂತಹ ಒಂದು ನೆಸೆಸಿಟಿ ಬಂದ್ರೆ ವಿ ಶುಡ್ ಎಂಜಾಯ್ ದ ಏರ್ ಸುಪೀರಿಯಾರಿಟಿ. ದಿಸ್ ಇಸ್ ನೋನ್ as a ವಾರ್ ಪ್ಲಾನ್. ಸೊ ನಮ್ಮ ಪ್ರತಿಯೊಂದು ಆರ್ಮ್ ಆಫ್ ದ ಸರ್ವಿಸ್, ಅದು ಏರ್ ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಈಚ್ ಸರ್ವಿಸು ಇಟ್ ಹಸ್ ಗಾಟ್ ಅ ವಾರ್ ಪ್ಲಾನ್. ಇನ್ನೂ ನಮ್ಮ ನೇವಿ ಪೂರ್ತಿ ಕಂಪ್ಲೀಟ್ ಆಗಿ ಅವರು ದೇ ಹ್ಯಾವ್ ನಾಟ್ ಗಾಟ್ ಇನ್ ಟು ದ ಆಕ್ಷನ್. ಒಂದು ಸಮಯ ನಾವು ವಿ ಡಿಸೈಡ್, ನಾವು ಅಂದ್ರೆ ಈಗ ನಮಗೆ ಯಾರ ಪರ್ಮಿಷನ್ ಬೇಡ. ದ ಲಾಸ್ಟ್ ಥಿಂಗ್ ವಿ ವಾಂಟ್ ಇಸ್ ಸಂಬಡೀಸ್ ಪರ್ಮಿಷನ್. ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ದ ಗವರ್ಮೆಂಟ್ ಹ್ಯಾಸ್ ಗಿವನ್ ಅಸ್ ಫುಲ್ ಪರ್ಮಿಷನ್. ಗವರ್ಮೆಂಟ್ ಅಂದ್ರೆ ದ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್ ಹ್ಯಾಸ್ ಸೈನ್ಡ್ ದ CCS recommendation that the defense services should be given full free hand. ಆ ಫ್ರೀ ಹ್ಯಾಂಡ್ ಕೊಟ್ಟ ಮೇಲೆ ಈ ಆಪರೇಷನಲ್ ಪ್ಲಾನ್ ಬಂದಿರೋದು. ನಾವು ಒಂದು ಸಮಯ ಫುಲ್ ಫ್ಲೆಜ್ಡ್ ಅಟ್ಯಾಕ್ ಮಾಡಬೇಕು ಅಂತ ಯಾವಾಗ ಡಿಸೈಡ್ ಮಾಡ್ತೀವಿ, ಆಗ
ಓಕೆ, ಫಿರೋಜ್ಪುರದಲ್ಲಿ ಪಾಕ್ ನುಸುಳುಕೋರನ ಆಸ್ತಿ ನೋಡಿ, ಇದರ ಮಧ್ಯೆ ಕೂಡ ನುಸುಳುವಿಕೆ. ನನಗನ್ಸುತ್ತೆ ಈ ನುಸುಳುವಿಕೆ ಪಾಪ ಪಾಕಿಸ್ತಾನದ ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ನುಸುಳ್ತಾ ಇದ್ದಾರ ಅಂತ. ಭಾರತಕ್ಕೆ ಕಿರಿಕಿರಿ ಮಾಡಬೇಕು ಅಂತಲ್ಲ, ಪಾಕಿಸ್ತಾನದ ತಪ್ಪಿಸ್ಕೊಂಡ್ರೆ ಅದೊಂದೇನೋ ಒಂದು ಗಾದೆ ಮಾತಿದೆ ಈ ಮಲಯಾಳಂನಲ್ಲಿ ಭಾಳ ಚೆನ್ನಾಗಿದೆ. ಏನಂತಂದರೆ ಜೀಮ ಮರ್ತೋಗಿದೆ ನನಗೆ, ಡಬ್ಬಿ ಪರಕ್ಕಿದೆ ಚೇಚೋಳ ಅಂತೇಳಿ. ಜೀವ ಉಳಿದ್ರೆ ಸಾಕಪ್ಪ, ಈ ಗುಜರಿ ಹೆಕ್ಕಿ ಆದರೆ ಜೀವನ ಮಾಡ್ಕೊತೀನಿ ಅಂತೇಳಿ ಮಲಯಾಳಂನಲ್ಲಿ ಒಂದು ಗಾದೆ ಇದೆ. ಅದು ಹಾಗಾಗಿದೆ. ಅಂದರೆ ಇವರು ನೋಡಿ, ಫತಾವನ್ನು ಕ್ಷಿಪಣಿ ನಾಶ ಮಾಡಿದ ಭಾರತ. ಫತಾ ನೋಡಿ ವೀಕ್ಷಕರೇ, ನಮ್ಮಲ್ಲಿ ಇವರಲ್ಲಿ ಇರೋದು ಅದು ಒಂದೇ, ಫತಾ 1, ಫತಾ 2, ಫತಾ 3. ಮ್ಯಾಕ್ಸಿಮಮ್ ಅದು 200-300 ಕಿಲೋಮೀಟ್ರ್ ಅಷ್ಟೇ. ಅದುವೇ ಅದರ ಗ್ರೇಟೆಸ್ಟ್ ನೋಡಿ. ಇದು ಫತಾ ಕ್ಷಿಪಣಿ ಆಗಿದ್ದರೆ ಇದು ಬಹಳ ದೊಡ್ಡ ಖಂಡಾಂತರ ಕ್ಷಿಪಣಿ. ಇದು ಒಂದು ವೇಳೆ ಫತಾ ಆಗಿದ್ದರೆ ಇದು ಬಹಳ ದೊಡ್ಡ ಸಕ್ಸಸ್ ನಮ್ಮದು ಇದು. ಯಾಕಂದರೆ ಅವ್ರಿಗೆ ಧೈರ್ಯ ಇರೋದೇ ಅದು ಒಂದೇ. ಆಮೇಲೆ ಈ ಫತಾ ಕ್ಷಿಪಣಿ ಇದೆಯಲ್ಲ ಸರ್, ಇದು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇರುವಂಥದ್ದು. ಅಣ್ವಸ್ತ್ರಗಳನ್ನು ಹೊತ್ತೊಯ್ದು ಬಿಡುತ್ತೆ. ಇದು ವೆರಿ ಡೇಂಜರಸ್. ಆದರೆ ನಮ್ಮಲ್ಲಿ ಇದಕ್ಕೆ ಬ್ರಹ್ಮೋಸ್ ಇದೆ ನಮ್ಮ ಬಳಿ, ಆಮೇಲೆ ಅಗ್ನಿ ಸೀರೀಸ್ ಇದೆ, ಅನೇಕ ಇದೆ. ಪೃಥ್ವಿ ಇದಕ್ಕಿಂತ 1000 ಪಟ್ಟು ಭಾಳ ಸ್ಟ್ರಾಂಗ್ ಇರುವಂಥದ್ದಿದೆ. ಶಾಹಿನ್, ಆಮೇಲೆ ಇನ್ನೊಂದು ಅವ್ರದ್ದು ಬಾಬರ್ ಅಂತ ಒಂದಿದೆ. ಒಂದು 2-3 ಐಟಮ್ ಇದೆ ಅವ್ರ ಹತ್ರ, ಇಲ್ಲ ಅಂತಲ್ಲ. ಅವರು ಕೂಡ ಒಂದು ಅಂಗಡಿ ಇಟ್ಟಿದ್ದಾರೆ ನೋಡಿ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಹೊಡೆದಿರೋಳು. ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವಾಗ ನಮ್ಮದು ಸ್ಟ್ರಾಂಗ್ ಇದೆಯೋ ಅಲ್ಲಿ ತನಕ ನಾವು ಭಾಳ ಸ್ಟ್ರಾಂಗ್ ಆಗಿರ್ತೀವಿ. ಏರ್ ಡಿಫೆನ್ಸ್ ಸಿಸ್ಟಮ್ ಈ ಒಂಥರ ಐರನ್ ಡೋಮ್ ಥರನೇ. ಐರನ್ ಡೋಮ್ ವಿಪರೀತ. ಹಾಗಂತ ವೀಕ್ಷಕರೇ ಈಗ ನೀವು ಕೇಳ್ಬೋದು, ಓಕೆ ಆ ಬಾರ್ಡ್ರಲ್ಲಿ ಮಾತ್ರನ? ನೋ, ಇಂಡಿಯಾದ ಮೂಲೆಗಳಲ್ಲೂ ಇದೆ. ಅಷ್ಟು ಮಾತ್ರವಲ್ಲ, INS ವಿಕ್ರಾಂತ್ ಇದೆಯಲ್ಲ ಅದರಲ್ಲೂ ಇದೆ. INS ವಿಕ್ರಾಂತ್, ಈ ರಫೇಲ್ ಇದೆಯಲ್ಲ, ರಫೇಲ್ ಬಂದ ನಂತರ ಕಿಂಗ್ ಆಗಿರೋದು INS ವಿಕ್ರಾಂತ್. ಅದು ನಮ್ಮದು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭೂಸೇನೆಯಲ್ಲಿ, ವಾಯುಸೇನೆಯಲ್ಲಿ, ನೌಕಾಸೇನೆ ಎಲ್ಲ ಕಡೆಗಳಲ್ಲೂ ಕೂಡ ಪಾಟ್ 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 ಪಾಟ್. ಪಾಕ್ಗೆ ನಾಗರಿಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಜಮ್ಮುವಿನ ಬಾರ್ಮರ್ನಲ್ಲಿ ಶೆಲ್ ದಾಳಿಯನ್ನ ನಡೆಸಿದೆ ಪಾಕಿಸ್ತಾನ್. ಅಮಾಯಕ ಜನರ ಮನೆಗಳ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ. ಪರಿಣಾಮ ಓರ್ವ ನಾಗರಿಕನಿಗೆ ಗಾಯ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ರೀತಿ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡುವಂತಹ ಕೆಲಸ ಭಾರತೀಯ ಸೇನೆಯಿಂದನೂ ಕೂಡ ಆಗ್ತಾ ಇದೆ. ಎಲ್ಲವನ್ನು ತಡೆಗಟ್ಟುವಂತ ಕೆಲಸ ಆಗ್ತಾ ಇದೆ. ಡ್ರೋನ್ ದಾಳಿ, ಶೆಲ್ ದಾಳಿ, ಮಿಸೈಲ್ ಅಟ್ಯಾಕ್, ಫೈಟರ್ ಜೆಟ್ಗಳ ಉಡೀಸ್ ಮಾಡೋದು ನೋಡಿ, ಆ ಅವಶೇಷಗಳನ್ನ ತೋರಿಸುವ ಕೆಲಸ ಆಗ್ತಾ ಇದೆ. ನಾವು ಈಗ ಆಗ್ಲೇ 1-2 ಫೋಟೋಗಳನ್ನ ನಾನು ಹೇಳ್ತಾ ಇದ್ದೆ, ಒಂದು 400 ಡ್ರೋನ್ಗಳನ್ನು ಹೊಡೆದಾಕಿದ್ದೆ.